ಇಲ್ಲದೆ ಭೂಮಿ ಬರಿದಾಗಿದೆ, ಬೆಳೆದ ಬೆಳೆ ಕೈಕೊಟ್ಟಿದೆ. ಹಳ್ಳಿ ಜನ ಗುಳೆ ಹೊರಟಿದ್ದಾರೆ. ಕುಡಿಯುವಂತಹ ನೀರಿನ ಅಭಾವ ಕೂಡ ಈಗ ಆತಂಕ ಮೂಡಿಸ್ತಾ ಇದೆ. ರಾಜ್ಯಕ್ಕೆ ಬರ ಘೋಷಣೆಯ ಒತ್ತಾಯ ಕೂಡ ಈಗ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಕೇಂದ್ರದ ಬರ ಪರಿಹಾರ ಅನ್ನದಾತರ ಜೀವ ಉಳಿಸಲಿದೆ. ಹಾಗಿದ್ರೆ ಕೇಂದ್ರ ಸರ್ಕಾರದ ಈ ಬರ ಅನುದಾನ ಹಂಚಿಕೆ ಹೇಗಿರಲಿದೆ ಅನ್ನೋ ಕುರಿತಾದಂತಹ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಮಳೆಯಿಲ್ಲದೆ ಕಂಗೆಟ್ಟ ರಾಜ್ಯದ ರೈತ, ಬರ ಘೋಷಣೆ ಮಾಡಿ ಎನ್ನುತ್ತಿರುವ ಅನ್ನದಾತ. ಎಲ್ನಿನೋ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಭೀಕರ ಮಳೆ ಕೊರತೆ ಉಂಟಾಗಿದೆ. ಜುಲೈ ತಿಂಗಳು ಅಂತ್ಯಕ್ಕೆ ಬಂದಿದ್ದು ಮಳೆ ಕಣ್ಣಾಮುಚ್ಚಾಲೆ ಆಟ ಮುಂದುವರೆದಿದೆ. ಬರದಿಂದ ಅನ್ನದಾತರು ಕಂಗೆಟ್ಟಿದ್ದಾರೆ. ಇತ್ತ ರಾಜ್ಯ ಸರ್ಕಾರ ಭೀಕರ ಬರಗಾಲ ಎದುರಿಸಲು ಸಿದ್ಧತೆ ಶುರು ಮಾಡಿದ್ದು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಪರಿಹಾರಕ್ಕೆ ಎದುರು ನೋಡ್ತಾ ಇದೆ. ಹಾಗಾದ್ರೆ ಎನ್ಡಿಆರ್ಎಫ್ ನಿಯಮದ ಪ್ರಕಾರ ಬರ ಘೋಷಣೆ ಆದ್ರೆ ಏನೆಲ್ಲ ಸಿಗಲಿದೆ ಅಂತ ನೋಡುವುದಾದರೆ, ಎನ್ಡಿಆರ್ಎಫ್ ಅನುದಾನ. ರಾಜ್ಯದಲ್ಲಿ ಬರ ಘೋಷಣೆ ಆದರೆ ರೈತರಿಗೆ ಅನುಕೂಲ. ಎನ್ಡಿಆರ್ಎಫ್ ನಿಯಮದಂತೆ ಬರ ಘೋಷಣೆಯಾದರೆ ಸಿಗಲಿದೆ ಸಬ್ಸಿಡಿ. ಮಳೆ ಆಶ್ರಿತ ಬೆಳೆಗೆ ಗರಿಷ್ಠ 2 ಎಕರೆಗೆ 8,500 ಪರಿಹಾರ. ನೀರಾವರಿ ಬೆಳೆಗೆ ಗರಿಷ್ಠ 2 ಎಕರೆಗೆ 17,000 ನಿರೀಕ್ಷೆ. ಬಹುವಾರ್ಷಿಕ ಬೆಳೆಗೆ ಗರಿಷ್ಠ 2 ಎಕರೆಗೆ 22,000 ಪರಿಹಾರ. ರಾಜ್ಯ ಈಗಾಗಲೇ ಎಸ್ಡಿಆರ್ಎಫ್ ಅನುದಾನ ಕೊಡಲಾಗಿದೆ. ಆದರೆ ಭೀಕರ ಬರಗಾಲಕ್ಕೆ ಇದು ಸಾಲದು. ಹೀಗಾಗಿ ಬರ ಘೋಷಣೆಯಾದರೆ ಕೇಂದ್ರದ ಎನ್ಡಿಆರ್ಎಫ್ ಅನುದಾನ ಸಿಗಲಿದೆ. ಇದರಿಂದ ರಾಜ್ಯದ ರೈತರಿಗೆ ಏನೆಲ್ಲ ಅನುಕೂಲತೆಗಳು ಅಂತ ನೋಡುವುದಾದರೆ, ಬರ ಘೋಷಣೆಯ ಅನುಕೂಲಗಳು: ಬೆಳೆ ನಷ್ಟಕ್ಕೆ ನಗದು ಪರಿಹಾರ, ಕೃಷಿ ಸಾಲ ಸೌಲಭ್ಯ, ಕೃಷಿ ಸಾಲ ಬಡ್ಡಿ ಮನ್ನಾ, ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಅಲ್ಪಾವಧಿ ಬೆಳೆ ಸಾಲ ಮರುಪಾವತಿ ಮುಂದೂಡಿಕೆ, 3ರಷ್ಟು ಬಡ್ಡಿ ರಿಯಾಯಿತಿ ಮುಂದುವರಿಯುತ್ತೆ. ಬರಪೀಡಿತ ಪ್ರದೇಶದಲ್ಲಿ 10% ಕೂಲಿ ದರ ಹೆಚ್ಚಳ, ಜಾನುವಾರುಗಳಿಗೆ ನೀರು, ಮೇವು ಮತ್ತು ಪಶು ವೈದ್ಯಕೀಯ ಸೇವೆ, ಮೇವು ಸಾಗಣೆ ಸಹಾಯಧನ ಟನ್ಗೆ 1,500ವರೆಗೆ ಸಬ್ಸಿಡಿ, ರೈತರ ಪಂಪ್ಸೆಟ್ಗಳಿಗೆ ನಿರಂತರ ವಿದ್ಯುತ್ ಪೂರೈಕೆ, ಮನೆಗಳ ವಿದ್ಯುತ್ ಬಿಲ್ ಪಾವತಿಯಲ್ಲಿ ವಿನಾಯಿತಿ, ಬೀಜ ಮತ್ತು ಗೊಬ್ಬರ ರಿಯಾಯಿತಿ ದರದಲ್ಲಿ ಸರಬರಾಜು, ಟ್ಯಾಂಕರ್, ಬೋರ್ವೆಲ್, ಹೊಸ ಪೈಪ್ಲೈನ್ಗೆ ಅನುದಾನ, ಅನ್ನಭಾಗ್ಯ, ಅಕ್ಕಿ ಆಹಾರ ಭದ್ರತೆಯಡಿ ಹೆಚ್ಚುವರಿ ಕೋಟ. ಪೂರ್ವ ಸಿದ್ಧತೆ ಮಾಡಿಕೊಳ್ಳೋದು ಬರದಲ್ಲಾಗಿರ್ಬೋದು, ಯಾವುದೇ ವಿಪತ್ತುಗಳ ನಿರ್ವಹಣೆಯಲ್ಲಿ ಪ್ರಥಮ ಹಂತ ಅಂದ್ರೆ ಪೂರ್ವ ಸಿದ್ಧತೆ. ಅದಕ್ಕೆ ಈಗಾಗಲೇ ಸಾಕಷ್ಟು ಪೂರ್ವ ಸಿದ್ಧತೆ ಸರ್ಕಾರ ಮಾಡಿಕೊಂಡಿದೆ. ಬಟ್ ಅದೇ ಇದರಲ್ಲಿ ಫಸ್ಟ್ ಪೂರ್ವ ಸಿದ್ಧತೆಯ ಪ್ರಕಾರ ಈಗಾಗಲೇ ಒಂದು ಲೆಟರ್ ಹೋಗ್ಬಿಟ್ಟಿದೆ ಪ್ರೈಮ್ ಮಿನಿಸ್ಟರ್ಗೆ ಕನ್ಸಿಡರ್ ಮಾಡಿ ಅಂತ. ಬಟ್ ಆ ಲೆಟರ್ ಫಾರ್ಮಲ್ ಆಗಿ ಹೋಗಿದೆ, ಅದೊಂದು ಕಲ್ಲು ಹಾಕ್ದಂಗೆ ಮೊದಲೇ. ಆದರೆ ನಾವು ಬರ ಟೀಮ್ ಕಳಿಸಬೇಕು ಅಂದ್ರೆ ನಾವು ಡಿಕ್ಲರೇಷನ್ ನೋಟಿಫಿಕೇಶನ್ ಇಶ್ಯೂ ಮಾಡಬೇಕಾಗ್ತದೆ ಗವರ್ಮೆಂಟ್ ಇಂದ. ಜುಲೈ ಅಂತ್ಯದಲ್ಲಿ ಮಿಡ್ ಸೀಸನ್ ಡ್ರೌಟ್ ಅಂತ ಕರೆಯಲಾಗುತ್ತೆ. ಬರ ಡಿಕ್ಲೇರ್ ಸಾಮಾನ್ಯ ಆಗಸ್ಟ್ ಮೊದಲ ವಾರದಲ್ಲಿ ಆಗುವ ನಿರೀಕ್ಷೆ ಇದೆ. ಬರದ ಸಮಯದಲ್ಲಿ ಸರ್ಕಾರ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಿದೆ. ಇದರ ಭಾಗವಾಗಿ ಮೊದಲೇ ಸಿಎಂ ಡಿಕೆ ಶಿವಕುಮಾರ್ ಕೇಂದ್ರಕ್ಕೆ ಬರದ ಪರಿಸ್ಥಿತಿ ಕುರಿತು ಪತ್ರ ಬರೆದಿದ್ದಾರೆ. ಡಿಸಿಗಳ ಜೊತೆ ಸಭೆ ಕೂಡ ನಡೆಸಿದ್ದಾರೆ. ಸರ್ಕಾರದಿಂದ ನೋಟಿಫಿಕೇಶನ್ ಇಶ್ಯೂ ಮಾಡಬೇಕು. ಡಿಕ್ಲರೇಷನ್ ಆದ್ಮೇಲೆ ಗ್ರೌಂಡ್ ಟ್ರೂತ್ ಸರ್ವೆ ನಡೆಸಿ ನಂತರ ಕೇಂದ್ರಕ್ಕೆ ವರದಿ ಸಲ್ಲಿಕೆಯಾಗುತ್ತೆ. ಬರ ಘೋಷಣೆಯಾದರೆ ರಾಜ್ಯಕ್ಕೆ 2 ಫಂಡ್ ಸಿಗುತ್ತೆ. ಮೊದಲನೇದು ಎಸ್ಡಿಆರ್ಎಫ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಇದು ರಾಜ್ಯದ ಬಳಿ ಈಗಾಗಲೇ ಇದೆ. ಆದರೆ ಬರಕ್ಕೆ ಇದು ಸಾಕಾಗಲ್ಲ. ಹೀಗಾಗಿ ಎನ್ಡಿಆರ್ಎಫ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಗತ್ಯವಿರುತ್ತೆ. ಹಾಗಾದ್ರೆ ಅನುದಾನ ಹಂಚಿಕೆ ಹೇಗಾಗುತ್ತೆ ಅಂತ ನೋಡುವುದಾದರೆ, ಅನುದಾನ ಹೇಗೆ ಹಂಚಿಕೆ? ಈಗಾಗಲೇ ರಾಜ್ಯದಲ್ಲಿ ಎಸ್ಡಿಆರ್ಎಫ್ ಫಂಡ್ ಹಂಚಿಕೆ ಇದು ಸುಮಾರು 1,500 ಕೋಟಿ ರೂಪಾಯಿ ಇರುತ್ತೆ. ಆದರೆ ಬರ ಸಂದರ್ಭದಲ್ಲಿ ಇದು ಸಾಕಾಗಲ್ಲ. ಹೀಗಾಗಿ ಬರ ಘೋಷಣೆ ಬೆನ್ನಲ್ಲೇ ಎನ್ಡಿಆರ್ಎಫ್ ಫಂಡ್ ಅವಶ್ಯಕ. ಈ ಅನುದಾನವನ್ನು ಬೆಳೆ ನಷ್ಟಕ್ಕೆ ಇನ್ಪುಟ್ ಸಬ್ಸಿಡಿ, ಕುಡಿಯುವ ನೀರು, ಮೇವು ಖರೀದಿ, ಉದ್ಯೋಗ ಸಾಲ ರಿಯಾಯಿತಿಗೆ ಬಳಕೆ ಮಾಡಲಾಗುತ್ತೆ. ಈ ಹಿಂದೆ 3,500 ಕೋಟಿ ಸಿಕ್ಕಾಗ ಲಕ್ಷಾಂತರ ರೈತರಿಗೆ ನೆರವು ನೀಡಲಾಗಿತ್ತು. ಬರದ ತೀವ್ರತೆಯನ್ನು ನೋಡಿಕೊಂಡು ಎಷ್ಟು ನಷ್ಟ ಆಗುತ್ತೆ ಅಂತಕ್ಕಂಥ ರಿಪೋರ್ಟ್ ಬಹುಶಃ ಇನ್ನೊಂದು ವಾರದಲ್ಲಿ ನೀವು ಸಿದ್ಧಪಡಿಸಬೇಕು ಅಂತಕ್ಕಂಥ ಸೂಚನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ನೀಡಿದ್ದಾರೆ. ಸೊ ಬಹುಶಃ ನಾವೊಂದು 10,000 ಕೋಟಿಯನ್ನ ಬೇಡಿಕೆಯನ್ನು ಇಟ್ಟರು ಕೇಂದ್ರ ಸರ್ಕಾರದಿಂದ 1,2,000 3,000 ಕೋಟಿ ಅಂತೂ ಮೊದಲನೇ ಹಂತವಾಗಿ ಬಿಡುಗಡೆ ಮಾಡಲಿಕ್ಕೆ ಕಾರ್ಯತತ್ಪರರಾಗ್ತಾರೆ. ಸೊ ಬರ ಘೋಷಣೆ ಆಯ್ತು ಅಂದ ತಕ್ಷಣದಲ್ಲೇ ಬೆಳೆವಾರು ಪರಿಹಾರವನ್ನ ರಾಜ್ಯ ಸರ್ಕಾರ ನೀಡ್ತಾ ಹೋಗುತ್ತೆ. ಈ ಹಿಂದೆ 2023ರಲ್ಲಿ ಬರ ಪರಿಹಾರ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸಂಘರ್ಷ ಏರ್ಪಟ್ಟಿತ್ತು. ಹೀಗಾಗಿ ಈ ಬಾರಿ ಸಂಘರ್ಷ ಬದಿಗಿಟ್ಟು ಸೌಹಾರ್ದತೆ ಮಂತ್ರ ಪಠಿಸಲು ಡಿಕೆಶಿ ನಿರ್ಧಾರ ಮಾಡಿದ್ದಾರೆ.